ಪ್ರಿಯ ವೀಕ್ಷಕರೇ, ಏನ್ರಿ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನಲ್ಲಿರುವಂಥ ಸಿದ್ದರಾಮೇಶ್ವರ ಸ್ವಾಮಿಯವರ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನ ಚಳ್ಳಕೆರೆ ಸಿಟಿ ಸೆಂಟ್ರಿಂದ ಸುಮಾರು 1 ಕಿಲೋಮೀಟರ್ ಆಗ್ತದೆ. ನಾನು ಗೂಗಲ್ ಮ್ಯಾಪಲ್ಲಿ ಲೊಕೇಶನ್ ಕೂಡ ಹಾಕಿರ್ತೇನೆ, ಅದನ್ನು ಕೂಡ ಫಾಲೋ ಮಾಡಿಕೊಂಡು ನೀವು ಈ ದೇವಸ್ಥಾನನ ಈಸಿಯಾಗಿ ತಲುಪಬಹುದು. ಮೇನ್ ರೋಡಿಂದ ಸ್ವಲ್ಪ ಒಳಗಡೆ ಬರ್ತದೆ. ಇದು ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ಅಲ್ಲಿ ಯಾರನ್ನು ಬೇಕಾದರೂ ಕೇಳಿದ್ರು ಸಿದ್ದರಾಮೇಶ್ವರ ದೇವಸ್ಥಾನ ಯಾವುದು ಅಂತಂದರೆ ಹೇಳ್ತಾರೆ. ಬನ್ನಿ, ಸಿದ್ದರಾಮರ ದೇವಸ್ಥಾನದ ಒಳಗಡೆ ಹೋಗಿ ಸ್ವಾಮಿಯವರ ದರ್ಶನವನ್ನು ಪಡೆಯೋಣ. ಇಲ್ಲಿ ಸಿದ್ದರಾಮರ ಪ್ರತೀಕವಾಗಿ ನೀವು ಒಂದು ಲಿಂಗವನ್ನು ಕೂಡ ಗಮನಿಸಬಹುದು. ಇದು ಪ್ರತಿಷ್ಠಾಪನೆ ಮಾಡಿರುವಂಥ ಲಿಂಗವನ್ನು ಸುಮಾರು ವರ್ಷಗಳಿಂದ ಸಿದ್ದರಾಮೇಶ್ವರರ ಪ್ರತೀಕವಾಗಿ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಏನು ಸಿದ್ದರಾಮೇಶ್ವರರು ತಪಸ್ ಮಾಡಿದ್ರು ಅಂಥ ಜಾಗದಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಿ ಇಲ್ಲಿ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿನ ಅರ್ಚಕರಾದರೆ ಸರ್, ನಿಮ್ಮ ಹೆಸರು? ಮಲ್ಲಿಕಾರ್ಜುನ ಅವರು ಇಲ್ಲಿನ ಬಗ್ಗೆ ತಿಳಿಸ್ಕೊಡ್ತಾರೆ. ಸರ್, ಈ ದೇವಸ್ಥಾನ ಆಗಿ ನಿಮಗೆ ಗೊತ್ತಿರೋ ಥರ ಎಷ್ಟು ವರ್ಷ ಆಗಿರ್ಬೋದು? ಓಂ ಶ್ರೀ ಗುರುಭ್ಯೋ ನಮಃ. ಸರ್, ಇದು ಸುಮಾರು 100 ವರ್ಷ ಹಿಂದಿನ ಹಳೆಯ ದೇವಸ್ಥಾನ ಅಂತ ಹಿರಿಯರು ಹೇಳ್ತಾ ಇದ್ದಾರೆ. ನಾವು ಸುಮಾರು ಬಂದು ಒಂದು 40 ವರ್ಷ ಆಗಿದೆ ಸರ್ ಇಲ್ಲಿಗೆ ದೇವಸ್ಥಾನಕ್ಕೆ ಬಂದು ಮತ್ತೆ ದೇವರ ಸೇವೆ ಮಾಡಕ್ಕೆ ಪ್ರಾರಂಭ ಮಾಡಿ. ಸರ್, ಇದು 100 ವರ್ಷ ಹಿಂದಿನ ದೇವಸ್ಥಾನ ಅಂದ್ರೆ ಸುಮಾರು ಶತಮಾನ ಕಳೆದಿದೆ ಅಂತ ಹೇಳ್ತಾ ಇದ್ದಾರೆ. ಸರ್, ಇದು ಚಳ್ಳಕೆರೆ ಪ್ರಾರಂಭದ ದೇವಸ್ಥಾನ. ಇದು ಮತ್ತೆ ನಮ್ಮ ದೇವಸ್ಥಾನದ ಪಕ್ಕದಲ್ಲಿ ಸಂಜೀವ ಮೂರ್ತಿ ಶ್ರೀ ಆಂಜನೇಯ ಸ್ವಾಮಿ ಅಂತ ಇದೆ ಸರ್. ಅದು ಚಳ್ಳಕೆರೆಯಲ್ಲಿ ತುಂಬಾ ಹಳೆಯ ದೇವಸ್ಥಾನ ಅಂತ ಹಿರಿಯರು ಹೇಳ್ತಾ ಇದ್ದಾರೆ ಸರ್. ಇದು ತಿರ್ಗಾ ಮತ್ತೆ ಇದ್ರ ಸ್ವಾಮಿ ವಿಶೇಷ ಏನಪ್ಪಾ ಅಂತಂದ್ರೆ ಪ್ರತಿನಿತ್ಯ ಬೆಳಿಗ್ಗೆ ಸಂಜೆ ಮತ್ತೆ ವಿಶೇಷವಾಗಿ ಪೂಜೆ ನಡೆಯುತ್ತೆ ಸರ್. ಮತ್ತೆ ಬೆಳಿಗ್ಗೆ 6 ಗಂಟೆಗೆ ಮತ್ತೆ ಸಂಜೆ 6 ಗಂಟೆಗೆ ಮಹಾಮಂಗಳಾರತಿ ಆಗುತ್ತೆ. ಇದು ಆಮೇಲೆ ಯಾವ ರೀತಿ ಪೂಜಾ ಕಾರ್ಯಗಳು ನಡೆಯುತ್ತೆ ಇಲ್ಲಿ ಹಬ್ಬ ಹರಿದಿನಗಳಲ್ಲಿ? ಸರ್, ಇದು ವಿಶೇಷ ಏನಪ್ಪಾ ಅಂದ್ರೆ ಶ್ರಾವಣದಲ್ಲಿ ನಿತ್ಯ ರುದ್ರಾಭಿಷೇಕ ನಡೆಯುತ್ತೆ ಸರ್. ಇದು ಆಗಸ್ಟ್ ತಿಂಗಳು ಶ್ರಾವಣ ಮಾಸ ಏನು ಬರುತ್ತೆ, ಶ್ರಾವಣ ಮಾಸದಲ್ಲಿ ತಿರ್ಗಾ ಮತ್ತೆ ಇದರದ್ದು ವಿಶೇಷ ತುಂಬಾ ವಿಶೇಷ ಪೂಜೆ ಅಂದ್ರೆ ಮಾರ್ಗೇಶ್ವರ ಮಾಸದ ಮೊದಲನೇ ಸೋಮವಾರ ಕಾರ್ತಿಕ ಆಗುತ್ತೆ ಸರ್. ಇದು ಈ ಸ್ವಾಮಿ ಕಾರ್ತಿಕದಲ್ಲಿ ತುಂಬಾ ವಿಶೇಷವಾಗಿ ತುಂಬಾ ವಿಶೇಷ ಅಲಂಕಾರನು ನಡೀತಿದೆ ಸರ್. ಇದು ಚೆನ್ನಾಗಿ ನಡೆಯುತ್ತೆ. ತಿರ್ಗಾ ಮತ್ತೆ ಭಕ್ತರ ಪ್ರೇರಣೆ ಅಂತ ಸರ್. ಅದು ತೂಗು ಉಯ್ಯಾಲೆಯಲ್ಲಿ ಏನಿದೆ ಸಿದ್ದರಾಮೇಶ್ವರ ಸರ್, ಇದು ತೂಗು ಉಯ್ಯಾಲೆಯಲ್ಲಿ ಇದೆ ಅಲ್ಲ, ಇದೇ ಗರ್ಭಗುಡಿಯಲ್ಲಿರುವ ಮೂಲ ವಿಗ್ರಹ ಸರ್ ಇದು ಸಿದ್ದರಾಮೇಶ್ವರ. ಮುಂಚೆ ಇದು ಸಿದ್ದರಾಮೇಶ್ವರ ಸ್ವಾಮಿ ಇದೇ ಗರ್ಭಗುಡಿಯಲ್ಲಿ ಮೂಲ ವಿಗ್ರಹ ಆಗಿತ್ತು ಸರ್. ಅದು ಆ ವಿಗ್ರಹ ಏನಿದೆಯೋ 2001 ಡಿಸೆಂಬರ್ ಅಲ್ಲಿ ಪ್ರತಿಷ್ಠಾಪನೆ ಆಗಿರೋದ ವಿಗ್ರಹ ಸರ್. ಸರ್, ಈ ಮೂಲ ವಿಗ್ರಹಕ್ಕೆ ಒಂದ್ ಸ್ವಲ್ಪ ಅತಿ ಹೆಚ್ಚು ಶಕ್ತಿ ಇದೆ ಸರ್. ಇದು ತಿರ್ಗಾ ಮತ್ತೆ ಭಕ್ತರ ಪ್ರೇರಣೆ ಅಂತೆ. ಮತ್ತೆ ಈ ತೂಗು ಉಯ್ಯಾಲೆ ಏನಪ್ಪ ಇದು ಹರಕೆ ಏನಪ್ಪಾ ಅಂತಂದ್ರೆ ಮಕ್ಕಳ ಸಂತಾನ ಆಗ್ಲಿ, ಇಲ್ಲ ಮಕ್ಕಳ ವಿದ್ಯಾಭ್ಯಾಸ ಆಗ್ಲಿ, ಇಲ್ಲ ಸಂತಾನ ಫಲ ಆಗ್ಲಿ, ತಿರ್ಗ ಮತ್ತೆ ಭಕ್ತರ ಪ್ರೇರಣೆ ಅಂತ ಏನು ವಿಶೇಷ ಅವ್ರು ಏನೇನು ಹಿಡ್ಕೊಂಡ್ರು ಅವ್ರ ಪ್ರೇರಣೆ ಅಂತ ಅದು ನೆರವೇರುತ್ತೆ ಸರ್. ಅದು ಒಂದು ಭಕ್ತರ ನಂಬಿಕೆ ಸರ್. ಅದು ಪ್ರಿಯ ವೀಕ್ಷಕರೇ, ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ತುಂಬ ಮುಖ್ಯ. ಹಾಗಾಗಿ ಲೈಕ್, ಶೇರ್, ಕಾಮೆಂಟ್ನ ಮುಖಾಂತರ ಅದನ್ನು ವ್ಯಕ್ತಪಡಿಸಬೇಕು ಅಂತ ಹೇಳ್ತಾ, ವರಗುರು ಸಿದ್ದರಾಮ ಸರ್ವ ಭಕ್ತಾದಿಗಳಿಗೂ ಸನ್ಮಂಗಳವನ್ನು ಉಂಟು ಮಾಡಲೆಂದು ಆಶಿಸುತ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಶರಣು ಶರಣಾರ್ಥಿ. ಶುಭ ದಿನ.